ಸಮೀವುಲ್ಲಾ ಸರ್ ಹೇಳ್ತಿದ್ದ ಹಾಗೆ ಪ್ರಾದೇಶಿಕವಾಗಿ ಸಿದ್ದರಾಮಯ್ಯನವರ ಕೊಡುಗೆಯನ್ನ ಕಣ್ಣಾರೆ ಕಂಡಿರುವ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ರೆ ಪಕ್ಷದ ಸಿದ್ಧಾಂತ ವಿರುದ್ಧ ಹೆಂಗಾಯ್ತು? ಇಲ್ಲಿ ಫಸ್ಟ್ ಒಂದು ಕರೆಂಟ್ ಸಿಚುಯೇಷನ್ ಅಂತ ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಿದ್ದೆ. ಕರೆಂಟ್ ಸಿಚುಯೇಷನ್ ಅಂತಂದ್ರೆ ಒಂದು ಏನಂದ್ರೆ, ಇವತ್ತು ಮುಡಾ ಪ್ರಕರಣದಲ್ಲಿ A1 ಆರೋಪಿ ಜೊತೆಗೆ ಆರೋಪಗಳ ಸುರಿಮಾಲೆಯನ್ನೇ ಹೊತ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಆರೋಪ ಮುಕ್ತ ಆದ್ಮೇಲೆ ಅದಾದ್ಮೇಲೆ ನೀವು ಏನೇನು ಕಾಂಟ್ರಿಬ್ಯೂಷನ್ ಮಾಡಿದ್ದೀರಾ, ನಿಮ್ಮ ಕಾಂಟ್ರಿಬ್ಯೂಷನ್ ಬೇರೆಯವ್ರ ಕಾಂಟ್ರಿಬ್ಯೂಷನ್ಗಿಂತ ದೊಡ್ಡದ ಅನ್ನೋದ್ರ ಮೇಲೆ ನೀವು ಚರ್ಚೆ ಮಾಡಿ ಅದನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಒಂದು ವಿಚಾರ. ಆದ್ರೆ ಇವತ್ತು A1 ಆರೋಪಿ ಆಗಿದ್ದಾರೆ. ಆರೋಪ ಇವತ್ತು ಅದು ಎಂತಹ ಪರಿಸ್ಥಿತಿಲಿದೆ ಅಂತಂದ್ರೆ, ಸೀಟ್ ಕಳ್ಕೊಳ್ತಕ್ಕಂಥ ಮುಖ್ಯಮಂತ್ರಿಯ ಪದವಿನ ಕಳ್ಕೊಳ್ತಕ್ಕಂತಹ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಇಂತಹ ಟೈಮ್ನಲ್ಲಿ ಸಿದ್ದರಾಮಯ್ಯನವ್ರಿಗೆ ಯಾರೇ ಆಗಲಿ, ನಾನು ಸಾರಿ ಟು ಯೂಸ್ ದಿಸ್ ವರ್ಡ್ ಕಾಲ್ಡ್ ಬಕೆಟ್ ಅನ್ನೋದು ಯಾಕೆ ಅಂತಂದ್ರೆ, ಲಕ್ಷ್ಮಣ್ ಅಂತವರು ಬೇರೆಯವ್ರು ಯಾರೋ ಇಂಥವರೇ ಪ್ರಮೋಟ್ ಮಾಡಿರೋದು. ನಮ್ಮ ನಾಯಕರುಗಳು ಹೇಳ್ತಿರ್ತಕ್ಕಂಥದ್ದು ಬೇರೆ ವಿಚಾರ. ಆದ್ರೆ ಮೊದಲಿಗೆ ಪ್ರಮೋಟ್ ಮಾಡಿರ್ತಕ್ಕಂಥ ಲಕ್ಷ್ಮಣ್ಣು ಇಂಥವ್ರು ಯಾರ್ಯಾರು ಇದ್ದಾರೆ ಅವ್ರು ಹೋಗಿ ಮೊದಲು ಆರೋಪ ಮುಕ್ತ ಆಗಲಿ. ಅದಾದ್ಮೇಲೆ ನೀವು ಅದು ಪ್ರಿನ್ಸಸ್ ರಸ್ತೆ ಅಂತ ಹೇಳ್ಬಿಟ್ಟು ಈಗ ತಾನೇ ನಮ್ಮ ಪತ್ರಕರ್ತರ ಹೇಳ್ತಾ ಇದ್ದಾರೆ ಇದೆ ಅಂತ ಹೇಳಿ, ಅದನ್ನ ಜೊತೆಗೆ ರೀನೇ ಮಾಡ್ತಕ್ಕಂತಹದ್ದು ಇಲ್ಲ. ಇದೆಲ್ಲ ಪರಿಸ್ಥಿತಿ ಒಂದು ಕಡೆಗಾದ್ರೆ ನೋಡಿ, ನೀವು ಕೇಳ್ತಿರ್ತಕ್ಕಂಥದ್ದು ಏನಂದ್ರೆ, BJPಯಲ್ಲಿ ಇರ್ತಕ್ಕಂಥ ನಾಯಕರು ಸಪೋರ್ಟ್ ಮಾಡ್ತಾರೆ ನೋಡಿ, ಅವ್ರು ಹೇಳಿರ್ತಕ್ಕಂಥದ್ದು ಇಷ್ಟೇನೆ, ಪಕ್ಷದ ಸಿದ್ಧಾಂತನ ಮರ್ತುಬಿಟ್ಟು ನಾವು ನೋಡೋದಾದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಇರಬಹುದು ಅಂತ ಹೇಳ್ತಿದ್ದಾರೆ. ಆದ್ರೆ ಪಕ್ಷ ಏನ್ ಹೇಳ್ತಿದೆ BJP, ನಮಗದು ಬೈಬಲ್. ನಮ್ಮ ಪಕ್ಷದ ಹಿರಿಯ ನಾಯಕರು ಯಾರು, ನಮ್ಮ ಅಧ್ಯಕ್ಷರು, ನಮ್ಮ ಲೀಡರ್ ಆಫ್ ಅಪೋಸಿಷನ್ಸ್ ಏನು ಹೇಳಿದ್ದಾರೆ ಅದು ನಮಗೆ ಫೈನಲ್ ವರ್ಡ್. ಅದರಿಂದಾಗಿ ನಮ್ಮ 3 ಜನ ನಾಯಕರು, ವಿಜಯೇಂದ್ರ ಅವರ ಅಧ್ಯಕ್ಷರು ಮತ್ತು ಲೀಡರ್ ಆಫ್ ಅಪೋಸಿಷನ್ ಅಸೆಂಬ್ಲಿ R ಅಶೋಕ್ ಅವರು ಮತ್ತು ಲೀಡರ್ ಆಫ್ ಅಪ್ಪರ್ ಹೌಸ್ ಚಲವಾದಿ ನಾರಾಯಣ ಸ್ವಾಮಿ ಅವರು 3 ಜನ ಹೇಳಿದ್ದಾರೆ ಇದನ್ನ ನಾವು ಯಾವುದೇ ಕಾರಣಕ್ಕೂ ಬೆಂಬಲಿಸಲ್ಲ ಅಂತ ಹೇಳಿ. ಅದರಿಂದಾಗಿ ಆ ಸಿದ್ಧಾಂತಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಅದರಿಂದಾಗಿ ಸಿದ್ದರಾಮಯ್ಯನವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿನಾ ಕಡಿಮೆನಾ, ಸಿದ್ದರಾಮಯ್ಯನವ್ರ ಕಾಂಟ್ರಿಬ್ಯೂಷನ್ ಅನೇಕ ಹಿರಿಯರ್ ಕಾಂಟ್ರಿಬ್ಯೂಷನ್ಗಿಂತ ಜಾಸ್ತಿ ಆಗಿದ್ದಿದ್ರೆ ಯಾಕೆ ನೀವು ಇನ್ನೂ ಇಲ್ಲೇ ಇದ್ದೀರಾ, ಯಾಕೆ ಇನ್ನೇ ಇಲ್ಲೇ ಇದ್ದೀರಾ? ಆದ್ರೆ ವಿಚಾರ ಏನು ಅಂತಂದ್ರೆ, ಪಕ್ಷ ನೋಡಿ, ಫಸ್ಟ್ ಆಫ್ ಆಲ್ ಅವರು ದೊಡ್ಡ ಕಾಂಟ್ರಿಬ್ಯೂಟರ್ ಆಗಿದ್ದಿದ್ರೆ JDS ಇಂದ ಕಾಂಗ್ರೆಸ್ಗೆ ಹೋಗ್ತಿರ್ಲಿಲ್ಲ. ಅಕಸ್ಮಾತ್ ಕಾಂಗ್ರೆಸ್ನಲ್ಲೂ ಸಹ ಬೇರೆ ಪಕ್ಷನೇ ಕಟ್ಕೊಂಡ್ರು, ಅದೆಲ್ಲ ಬೇರೆ ವಿಚಾರ. ಆದ್ರೆ ಸಿದ್ದರಾಮಯ್ಯನವ್ರ ಕಾಂಟ್ರಿಬ್ಯೂಷನ್ ಏನು ಅಂದ್ರೆ, 99 ಚುನಾವಣೆ ಸೋಲ್ತಾರಲ್ಲ, 2001-2 ನನಗೆ ಗೊತ್ತಿರಲಿಲ್ಲ ನಿಮ್ಗೆಲ್ಲಾನು. ಆಗ ಪತ್ರಿಕೆ ದಿನ ಓದ್ತಿದ್ದವನು, ಎಡಿಟೋರಿಯಲ್ ಬರ್ತಿತ್ತು ಏನಂತಂದ್ರೆ, ನಾನೊಬ್ಬ ಶತ ಸೋಂಬೇರಿ. ಸಿದ್ದರಾಮಯ್ಯನವ್ರು ಹೇಳಿರೋದು, ನಾನು ಶತ ಸೋಂಬೇರಿ, ಕೆಲಸ ಬಂದಾಗ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಅಂದ್ರೆ ಯಾವತ್ತೂ ಸಹ ಸಂಘಟನಾತ್ಮಕವಾಗಿ ಸಂದರ್ಭದ ಯಾವ ಹೇಳಿಕೆಯ ಆಯ್ದ ಭಾಗವನ್ನ ಹೇಳ್ತಿದ್ದೀರೋ ನನಗೆ ಗೊತ್ತಿಲ್ಲ. ನಾವು ಅದಕ್ಕೆ ವಿಶೇಷ ಸೂಚನೆ ಕಾರ್ಯಕ್ರಮದ ಮುಂಚೆನೆ ಹಾಕ್ಬಿಡ್ತೀವಿ ಅವರವರ ಅಭಿಪ್ರಾಯ ಅಂತ. 2001-2002ರಲ್ಲಿ ಎಡಿಟೋರಿಯಲ್ಸ್ ಬರ್ತಿತ್ತು. ಎಡಿಟೋರಿಯಲ್ಸ್ ನಲ್ಲಿ ದಿನ ಓದ್ತಿದ್ದವನು. ಅದರಲ್ಲಿ ಒಂದು ಸಂದರ್ಶನ ಕೊಡ್ತಾರೆ ಸಿದ್ದರಾಮಯ್ಯನವರು. ಆ ಸಂದರ್ಶನದಲ್ಲಿ ಅವಾಗೆಲ್ಲ TV ಏನು ಇರಲಿಲ್ಲ ಬಿಡಿ. ಆ ಸಂದರ್ಶನದಲ್ಲಿ ಹೇಳ್ತಾರೆ, ಸಿದ್ದರಾಮಯ್ಯನವರೇ ತಾವ್ ಯಾಕೆ ಹೊರಗಡೆ ಬಂದು ಕೆಲಸ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಯಾರೋ ಪತ್ರಕರ್ತರು ಕೇಳಿದಕ್ಕೆ ಹೇಳ್ತಾರೆ, ದೇವೇಗೌಡರು ಇದ್ದಾರೆ, ಮಹನೀಯರು, ದೇವೇಗೌಡರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ. ಅಧ್ಯಕ್ಷ ಮಾತ್ರ ಇವರು ಸ್ಥಾನಕ್ಕೆ ಮಾತ್ರ ಕುತ್ಕೊಂಡಿದ್ರು. ಯಾವ್ದಾದ್ರು ಕಷ್ಟಪಡ್ತಕ್ಕಂಥ ಕೆಲಸನ ಸಿದ್ದರಾಮಯ್ಯನವರು ಯಾವ್ದಾದ್ರು ಮಾಡಿದ್ರೆ 45 ವರ್ಷದ ರಾಜಕಾರಣದಲ್ಲಿ ಹೇಳಿ. ಯಾಕೆಂದ್ರೆ ಈ 45 ವರ್ಷದ ರಾಜಕಾರಣದಲ್ಲಿ 2 ಸತಿ ಚುನಾವಣೆ ಸೋತಿದ್ದಾರೆ, 2 ಸತಿ ಚುನಾವಣೆ ಸೋತಿದ್ದಾರೆ, 32 ವರ್ಷದ ಪವರ್ ಅಂಗ್ರಿ ಪರ್ಸನ್ ಇವರು. 32 ವರ್ಷದ ಪವರ್ ಅಂಗ್ರಿನಲ್ಲಿ ಕರ್ನಾಟಕದ ರಾಜ್ಯಕ್ಕೆ ಏನ್ ಡೆವಲಪ್ ಮಾಡಿದ್ದಾರೆ, ಎಂತೆಂತ ಡೆವಲಪ್ ಮಾಡಬಹುದಾಗಿತ್ತು. ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವರು 13 ವರ್ಷ ಮುಖ್ಯಮಂತ್ರಿ ಆಗಿ ಎಷ್ಟು ಡೆವಲಪ್ ಮಾಡಿದ್ದಾರೆ, ಎಷ್ಟು ಡೆವಲಪ್ ಮಾಡಿದ್ದಾರೆ. ಮೂಡದ ಮಾಜಿ ಅಧ್ಯಕ್ಷರು ಸಮೀವುಲ್ಲಾ ಸರ್ ಹೇಳ್ತಿದ್ದ ಹಾಗೆ ಪ್ರಾದೇಶಿಕವಾಗಿ ಸಿದ್ದರಾಮಯ್ಯನವರ ಕೊಡುಗೆಯನ್ನ ಕಣ್ಣಾರೆ ಕಂಡಿರುವ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ರೆ ಪಕ್ಷದ ಸಿದ್ಧಾಂತ ವಿರುದ್ಧ ಹೆಂಗಾಯ್ತು? ಇಲ್ಲಿ ಫಸ್ಟ್ ಒಂದು ಕರೆಂಟ್ ಸಿಚುಯೇಷನ್ ಅಂತ ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಿದ್ದೆ. ಕರೆಂಟ್ ಸಿಚುಯೇಷನ್ ಅಂತಂದ್ರೆ ಒಂದು ಏನಂದ್ರೆ, ಇವತ್ತು ಮುಡಾ ಪ್ರಕರಣದಲ್ಲಿ A1 ಆರೋಪಿ ಜೊತೆಗೆ ಆರೋಪಗಳ ಸುರಿಮಾಲೆಯನ್ನೇ ಹೊತ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಆರೋಪ ಮುಕ್ತ ಆದ್ಮೇಲೆ ಅದಾದ್ಮೇಲೆ ನೀವು ಏನೇನು ಕಾಂಟ್ರಿಬ್ಯೂಷನ್ ಮಾಡಿದ್ದೀರಾ, ನಿಮ್ಮ ಕಾಂಟ್ರಿಬ್ಯೂಷನ್ ಬೇರೆಯವ್ರ ಕಾಂಟ್ರಿಬ್ಯೂಷನ್ಗಿಂತ ದೊಡ್ಡದ ಅನ್ನೋದ್ರ ಮೇಲೆ ನೀವು ಚರ್ಚೆ ಮಾಡಿ ಅದನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಒಂದು ವಿಚಾರ. ಆದ್ರೆ ಇವತ್ತು A1 ಆರೋಪಿ ಆಗಿದ್ದಾರೆ. ಆರೋಪ ಇವತ್ತು ಅದು ಎಂತಹ ಪರಿಸ್ಥಿತಿಲಿದೆ ಅಂತಂದ್ರೆ, ಸೀಟ್ ಕಳ್ಕೊಳ್ತಕ್ಕಂಥ ಮುಖ್ಯಮಂತ್ರಿಯ ಪದವಿನ ಕಳ್ಕೊಳ್ತಕ್ಕಂತಹ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಇಂತಹ ಟೈಮ್ನಲ್ಲಿ ಸಿದ್ದರಾಮಯ್ಯನವ್ರಿಗೆ ಯಾರೇ ಆಗಲಿ, ನಾನು ಸಾರಿ ಟು ಯೂಸ್ ದಿಸ್ ವರ್ಡ್ ಕಾಲ್ಡ್ ಬಕೆಟ್ ಅನ್ನೋದು ಯಾಕೆ ಅಂತಂದ್ರೆ, ಲಕ್ಷ್ಮಣ್ ಅಂತವರು ಬೇರೆಯವ್ರು ಯಾರೋ ಇಂಥವರೇ ಪ್ರಮೋಟ್ ಮಾಡಿರೋದು.
ನಮ್ಮ ನಾಯಕರುಗಳು ಹೇಳ್ತಿರ್ತಕ್ಕಂಥದ್ದು ಬೇರೆ ವಿಚಾರ. ಆದ್ರೆ ಮೊದಲಿಗೆ ಪ್ರಮೋಟ್ ಮಾಡಿರ್ತಕ್ಕಂಥ ಲಕ್ಷ್ಮಣ್ಣು ಇಂಥವ್ರು ಯಾರ್ಯಾರು ಇದ್ದಾರೆ ಅವ್ರು ಹೋಗಿ ಮೊದಲು ಆರೋಪ ಮುಕ್ತ ಆಗಲಿ. ಅದಾದ್ಮೇಲೆ ನೀವು ಅದು ಪ್ರಿನ್ಸಸ್ ರಸ್ತೆ ಅಂತ ಹೇಳ್ಬಿಟ್ಟು ಈಗ ತಾನೇ ನಮ್ಮ ಪತ್ರಕರ್ತರ ಹೇಳ್ತಾ ಇದ್ದಾರೆ ಇದೆ ಅಂತ ಹೇಳಿ ಅದನ್ನ ಜೊತೆಗೆ ರೀನೇ ಮಾಡ್ತಕ್ಕಂತಹದ್ದು ಇಲ್ಲ. ಇದೆಲ್ಲ ಪರಿಸ್ಥಿತಿ ಒಂದು ಕಡೆಗಾದ್ರೆ ನೋಡಿ, ನೀವು ಕೇಳ್ತಿರ್ತಕ್ಕಂಥದ್ದು ಏನಂದ್ರೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ನಾಯಕರು ಸಪೋರ್ಟ್ ಮಾಡ್ತಾರೆ ನೋಡಿ, ಅವ್ರು ಹೇಳಿರ್ತಕ್ಕಂಥದ್ದು ಇಷ್ಟೇನೆ, ಪಕ್ಷದ ಸಿದ್ಧಾಂತನ ಮರ್ತುಬಿಟ್ಟು ನಾವು ನೋಡೋದಾದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಇರಬಹುದು ಅಂತ ಹೇಳ್ತಿದ್ದಾರೆ. ಆದ್ರೆ ಪಕ್ಷ ಏನ್ ಹೇಳ್ತಿದೆ ಬಿಜೆಪಿ, ನಮಗೆ ಅದು ಬೈಬಲ್. ನಮ್ಮ ಪಕ್ಷದ ಹಿರಿಯ ನಾಯಕರು ಯಾರು, ನಮ್ಮ ಅಧ್ಯಕ್ಷರು, ನಮ್ಮ ಲೀಡರ್ ಆಫ್ ಅಪೋಸಿಷನ್ಸ್ ಏನು ಹೇಳಿದ್ದಾರೆ ಅದು ನಮಗೆ ಫೈನಲ್ ವರ್ಡ್. ಅದರಿಂದಾಗಿ ನಮ್ಮ ಮೂರೂ ಜನ ನಾಯಕರು, ವಿಜಯೇಂದ್ರ ಅವರ ಅಧ್ಯಕ್ಷರು ಮತ್ತು ಲೀಡರ್ ಆಫ್ ಅಪೋಸಿಷನ್ ಅಸೆಂಬ್ಲಿ ಆರ್ ಅಶೋಕ್ ಅವರು ಮತ್ತು ಲೀಡರ್ ಆಫ್ ಅಪ್ಪರ್ ಹೌಸ್ ಚಲವಾದಿ ನಾರಾಯಣ ಸ್ವಾಮಿ ಅವರು ಮೂರೂ ಜನ ಹೇಳಿದ್ದಾರೆ ಇದನ್ನ ನಾವು ಯಾವುದೇ ಕಾರಣಕ್ಕೂ ಬೆಂಬಲಿಸಲ್ಲ ಅಂತ ಹೇಳಿ. ಅದರಿಂದಾಗಿ ಆ ಸಿದ್ಧಾಂತಕ್ಕೆ ನಾವೆಲ್ಲರೂ ಭದ್ರಾಗಿದ್ದೇವೆ. ಅದರಿಂದಾಗಿ ಸಿದ್ದರಾಮಯ್ಯವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿನಾ ಕಡಿಮೆನಾ, ಸಿದ್ದರಾಮಯ್ಯವ್ರ ಕಾಂಟ್ರಿಬ್ಯೂಷನ್ ಅನೇಕ ಹಿರಿಯರ ಕಾಂಟ್ರಿಬ್ಯೂಷನ್ಗಿಂತ ಜಾಸ್ತಿ ಆಗಿದ್ದಿದ್ರೆ ಯಾಕೆ ನೀವು ಇನ್ನೂ ಇಲ್ಲೇ ಇದ್ದೀರಾ, ಯಾಕೆ ಇನ್ನೇ ಇಲ್ಲೇ ಇದ್ದೀರಾ? ಆದ್ರೆ ವಿಚಾರ ಏನು ಅಂತಂದ್ರೆ ಪಕ್ಷ ನೋಡಿ, ಫಸ್ಟ್ ಆಫ್ ಆಲ್ ಅವರು ದೊಡ್ಡ ಕಾಂಟ್ರಿಬ್ಯೂಟರ್ ಆಗಿದ್ದಿದ್ರೆ JDS ಇಂದ ಕಾಂಗ್ರೆಸ್ಗೆ ಹೋಗ್ತಿರ್ಲಿಲ್ಲ. ಅಕಸ್ಮಾತ್ ಕಾಂಗ್ರೆಸ್ನಲ್ಲೂ ಸಹ ಬೇರೆ ಪಕ್ಷನೇ ಕಟ್ಕೊಂಡ್ರು, ಅದೆಲ್ಲ ಬೇರೆ ವಿಚಾರ. ಆದ್ರೆ ಸಿದ್ದರಾಮಯ್ಯನವ್ರ ಕಾಂಟ್ರಿಬ್ಯೂಷನ್ ಏನು ಅಂದ್ರೆ 99 ಚುನಾವಣೆ ಸೋಲ್ತಾರಲ್ಲ, 2001-2 ನನಗೆ ಗೊತ್ತಿರಲಿಲ್ಲ ನಿಮ್ಗೆಲ್ಲಾನು. ಆಗ ಪತ್ರಿಕೆ ನಾನು ದಿನ ಓದ್ತಿದ್ದವನು, ಎಡಿಟೋರಿಯಲ್ ಬರ್ತಿತ್ತು ಏನಂತಂದ್ರೆ ನಾನೊಬ್ಬ ಶತ ಸೋಂಬೇರಿ. ಸಿದ್ದರಾಮಯ್ಯನವ್ರು ಹೇಳಿರೋದು, ನಾನು ಶತ ಸೋಂಬೇರಿ, ಕೆಲಸ ಬಂದಾಗ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಅಂದ್ರೆ ಯಾವತ್ತೂ ಸಹ ಸಂಘಟನಾತ್ಮಕವಾಗಿ ಸಂದರ್ಭದ ಯಾವ ಹೇಳಿಕೆಯ ಆಯ್ದ ಭಾಗವನ್ನ ಹೇಳ್ತಿದ್ದೀರೋ ನನಗೆ ಗೊತ್ತಿಲ್ಲ. ಅದಕ್ಕೆ ವಿಶೇಷ ಸೂಚನೆ ಕಾರ್ಯಕ್ರಮದ ಮುಂಚೆನೆ ಹಾಕ್ಬಿಡ್ತೀವಿ ಅವರವರ ಅಭಿಪ್ರಾಯ ಅಂತ. 2001-2002ರಲ್ಲಿ ಎಡಿಟೋರಿಯಲ್ಸ್ ಬರ್ತಿತ್ತು. ಎಡಿಟೋರಿಯಲ್ಸ್ ನಲ್ಲಿ ದಿನ ಓದ್ತಿದ್ದವನು. ಅದರಲ್ಲಿ ಒಂದು ಸಂದರ್ಶನ ಕೊಡ್ತಾರೆ ಸಿದ್ದರಾಮಯ್ಯನವರು. ಆ ಸಂದರ್ಶನದಲ್ಲಿ ಅವಾಗೆಲ್ಲ ಟಿವಿ ಏನು ಇರಲಿಲ್ಲ ಬಿಡಿ. ಆ ಸಂದರ್ಶನದಲ್ಲಿ ಹೇಳ್ತಾರೆ, ಸಿದ್ದರಾಮಯ್ಯನವರೇ ತಾವ್ ಯಾಕೆ ಹೊರಗಡೆ ಬಂದು ಕೆಲಸ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಯಾರೋ ಪತ್ರಕರ್ತರು ಕೇಳಿದಕ್ಕೆ ಹೇಳ್ತಾರೆ, ದೇವೇಗೌಡರು ಇದ್ದಾರೆ, ಮಹನೀಯರು, ದೇವೇಗೌಡರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ. ಅಧ್ಯಕ್ಷ ಮಾತ್ರ ಇವರು ಸ್ಥಾನಕ್ಕೆ ಮಾತ್ರ ಕುತ್ಕೊಂಡಿದ್ರು. ಯಾವ್ದಾದ್ರು ಕಷ್ಟಪಡ್ತಕ್ಕಂಥ ಕೆಲಸನ ಸಿದ್ದರಾಮಯ್ಯನವರು ಯಾವ್ದಾದ್ರು ಮಾಡಿದ್ರೆ 45 ವರ್ಷದ ರಾಜಕಾರಣದಲ್ಲಿ ಹೇಳಿ. ಯಾಕೆಂದ್ರೆ ಈ 45 ವರ್ಷದ ರಾಜಕಾರಣದಲ್ಲಿ 2 ಸತಿ ಚುನಾವಣೆ ಸೋತಿದ್ದಾರೆ, 32 ವರ್ಷದ ಪವರ್ ಅಂಗ್ರಿ ಪರ್ಸನ್ ಇವರು. 32 ವರ್ಷದ ಪವರ್ ಅಂಗ್ರಿನಲ್ಲಿ ಕರ್ನಾಟಕದ ರಾಜ್ಯಕ್ಕೆ ಏನ್ ಡೆವಲಪ್ ಮಾಡಿದ್ದಾರೆ, ಎಂತೆಂತ ಡೆವಲಪ್ ಮಾಡಬಹುದಾಗಿತ್ತು. ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವರು 13 ವರ್ಷ ಮುಖ್ಯಮಂತ್ರಿ ಆಗಿ ಎಷ್ಟು ಡೆವಲಪ್ ಮಾಡಿದ್ದಾರೆ, ಎಷ್ಟು ಡೆವಲಪ್ ಮಾಡಿದ್ದಾರೆ. ಮೂಡದ ಮಾಜಿ ಅಧ್ಯಕ್ಷರು ಸಮೀವುಲ್ಲಾ ಸರ್ ಹೇಳ್ತಿದ್ದ ಹಾಗೆ ಪ್ರಾದೇಶಿಕವಾಗಿ ಸಿದ್ದರಾಮಯ್ಯನವರ ಕೊಡುಗೆಯನ್ನ ಕಣ್ಣಾರೆ ಕಂಡಿರುವ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ರೆ ಪಕ್ಷದ ಸಿದ್ಧಾಂತ ವಿರುದ್ಧ ಹೆಂಗಾಯ್ತು? ಇಲ್ಲಿ ಫಸ್ಟ್ ಒಂದು ಕರೆಂಟ್ ಸಿಚುಯೇಷನ್ ಅಂತ ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಿದ್ದೆ. ಕರೆಂಟ್ ಸಿಚುಯೇಷನ್ ಅಂತಂದ್ರೆ ಒಂದು ಏನಂದ್ರೆ, ಇವತ್ತು ಮುಡಾ ಪ್ರಕರಣದಲ್ಲಿ A1 ಆರೋಪಿ ಜೊತೆಗೆ ಆರೋಪಗಳ ಸುರಿಮಾಲೆಯನ್ನೇ ಹೊತ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಆರೋಪ ಮುಕ್ತ ಅದಾದ್ಮೇಲೆ ನೀವು ಏನೇನು ಕಾಂಟ್ರಿಬ್ಯೂಷನ್ ಮಾಡಿದ್ದೀರಾ, ನಿಮ್ಮ ಕಾಂಟ್ರಿಬ್ಯೂಷನ್ ಬೇರೆಯವ್ರ ಕಾಂಟ್ರಿಬ್ಯೂಷನ್ಗಿಂತ ದೊಡ್ಡದಾ ಅನ್ನೋದ್ರ ಮೇಲೆ ನೀವು ಚರ್ಚೆ ಮಾಡಿ ಅದನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಒಂದು